ಮಾತಿನ ರೀತಿ ಹೇಗಿರುವುದಂದರೆ ಹರಿಯುವ ನದಿಯನ್ನು ಹರಿತವಾದ ಉಗರಗಳಿಂದ ಪ್ರಾಣಿಯನ್ನು ಆಯುಧಗಳಿರುವ ಜನರನ್ನು ನಿಮ್ಮಂಥ ರಾಜರನ್ನು ಯಾವ ಕಾಲಕ್ಕೂ ನಂಬಬಾರದು. ಅದು ಯಾಕಂದರೆ ಮೊದಲು ಎಣ್ಣೆಗೆ ಕೊಡತ್ತೀನಂತ ಹೆಸರಿಟ್ಟು ಆ ಕೊಲ್ಲನ ಮಗನಾದ ಮನ್ಮಥನಿಗೆ ಕೊಡತ್ತೀನ ಅಂತ ಹೇಳುವುದು ನಿನ್ನ ಗಂಡದು ನಿಂದು ತಪ್ಪಲ್ಲ. ಹಾಗೆ ಅಕ್ಕಯ್ಯ, ನಿನ್ನ ಗಂಡನು ಹೇಳಿರುವನಲ್ಲ, ನೀನು ನಿನ್ನ ಗಂಡರ ಹತ್ರ ಸಂಸಾರ ಮುಟ್ಟಿದಕ್ಕಳಕ್ಕಯ್ಯ ನಿನ್ನ ಮಗಳ ಹುಟ್ಟಿರುವುದು ಅಕ್ಕಯ್ಯ. ಮತ್ತೆ ಗೊತ್ತಿಲ್ಲ ಬಂದು ನಿನ್ನ ಮಾವನ ಕೊಟ್ಟಿರುವುದಂತೂ ಯಾತಕ್ಕೆ ಹೇಳಿದೆ ಅಗ್ರಜ. ಅಕ್ಕಯ್ಯ, ಬ್ರಹ್ಮ ಲಿಖಿತವು ಇದ್ದರೆ ಏನು ಮಾಡುವುದು? ಈ ರತಿಗಳನ್ನು ನಾನು ಮಾತ್ರ ಬಿಡುವುದಿಲ್ಲ ಅಕ್ಕಯ್ಯ. ಅಗ್ರಜೆ, ಅಕ್ಕಯ್ಯ, ಸುಖಕ್ಕೆ 100 ಜನ, ದುಃಖಕ್ಕೆ 3 ಜನ. ಈಗ ಎನ್ನ ಮೆದುವಿಗೆ ಈ 3 ಜನ. ಅಕ್ಕಯ್ಯ, ಇಲ್ಲಿ ನೋಡಕ್ಕಯ್ಯ, ನಿನ್ನ ತಮ್ಮನಾದ ಕೌಂಡ್ಲಿಕನಿಗೆ ನಿನ್ನ ಮಗಳಾದ ರತಿದೇವಿಗೆ ಲಗ್ನವನ್ನು ಮಾಡುವುದಕ್ಕೆ ಎಷ್ಟು ಜನ ಕುಳಿತಿರುವರು ನೋಡಕ್ಕಯ್ಯ. ಸ್ವಲ್ಪತಾಳು ಅಕ್ಕಯ್ಯ, ಬಳಿ ಬಳಿರಿ ಎಲ್ಲ ಈ ಸಾರದೆ ಇವಳ ಆಟಿದ ನುಡಿಗಳನ್ನು ಕೇಳಿದ್ಯಾ? ಎಲ್ಲಿ ಭ್ರಷ್ಟ ಮುಂಡೆ, ಎಷ್ಟು ವಿಧದಿಂದ ಹೇಳಿದ ಕಾಲಕ್ಕೂ ನಿನ್ನ ಕುಲ್ಲ ಬುದ್ಧಿಯ ಬಿಡುವಲಿಲ್ಲ. ಎಲೆ ಹತಮಳೆ, ನೀನು ಎನ್ನನ್ನು ಎಷ್ಟು ಬೈದರು ಈ ವನಿತಾಮಣಿಯನ್ನು ಎನ್ನ ಪಟ್ಟಣಕ್ಕೆ ಎಳೆದೊಯ್ಯದ ಬಿಡುವುದಿಲ್ಲ. ಅತ್ತಗ ನಡಿ ಮಾನುನಿ ಮತ್ತು ಗಜ ಗಮಿನಿ. ಏನೋ ಮಾತು ಕೊಟ್ಟು ಹೋಗ್ಬಿಟ್ಟೆ ಇಲ್ಲಿ ಸುಂದರಿ ಅಣ್ಣ ಎಂದು ಕರೆಯನ್ನು 2 ಅಕ್ಷರನ ಬಿಟ್ಟು ಗಂಡ ಎಂದು ಕರಿ. ಹೌದಲೇ ಸುಂದರಿ? ಮತ್ತೆ ಇನ್ಯಾರನ್ನು ಕರೀತಿ? ಆ ಮನ್ಮಥನು ಎಲ್ಲಿರುವನು ಸುಂದರಿ? ಅವನ ಮಲಗಿಲ್ಲ. ಯಾಕೆ ಹೋದನು? ಯಾತಕ್ಕೆ ಬರುವುದಿಲ್ಲ ಸುಂದರಿ? ನಿನ್ನನ್ನು ಲಗ್ನವನ್ನು ಮಾಡಿಕೊಳ್ಳುವುದಕ್ಕೆ ನಿಮ್ಮ ತಂದೆ ಮಾತು ಕೊಟ್ಟಿರುವನು. ನೀನು ಮಗಳಾದ ನಿನ್ನ ಮಾತನ್ನು ನೆರವೇರಿಸಿಕೊಳ್ಳಬೇಕಲ್ಲ ಸುಂದರಿ. ಹೌದು ಸುಂದರಿ. ಯಾತಕ್ಕೆ ತಿಳಿದೋಗಬೇಕು ಸುಂದರಿ? ಎನ್ನ ಹಕ್ಕಯ್ಯಳಾದ ಮಗಳು ನೀನು ಎನ್ನಗೆ ಸೊಸೆ ಆಗಬೇಕು. ಅದಕ್ಕಾಗ ನಿನ್ನನ್ನು ಲಗ್ನವನ್ನು ಮಾಡಿಕೊಳ್ಳುತ್ತೇನೆ. ಯಾತಕ್ಕೆ ಸರಿಯಲ್ಲಲೇ ಸುಂದರಿ? ಅಣ್ಣ ಎಂದು ಕರೆಯಬಾರದಂತ ಇವಾಗಲೇ ಹೇಳಿರುವನಲ್ಲ. ಈಗ ಪ್ರೀತಿಯಿಂದ ಕರೆಯುವ ಮನಸ್ಸು ನನ್ನದು, ಸ್ನೇಹದಿಂದ ಬರುವ ಮನಸ್ಸು ನಿನ್ನದು. ನಾನು ನೀನು ಕೂಡಿ ಬಂದಾಗ ಸಂತೋಷದಿಂದ ಸಂಸಾರವನ್ನು ಮಾಡಿದರೆ ಸೌಂದರ್ಯವಾಗಿ ಇರುವರು ನಾವಿಬ್ಬರು. ಎಲ್ಲವಾದರೆ ಆ ಮನ್ಮಥನನ್ನು ಮಾಡಿಕೊಂಡಿದ್ದರೆ ಏನು ಸುಖ ಪಡ್ತೀಗಿ? ನಿನ್ನನ್ನು ಲಗ್ನವನ್ನು ಮಾಡಿಕೊಳ್ಳುವುದಕ್ಕೆ ಬಂದಿರುವೆ. ಅದು ಏನು ವಿಸ್ತಾರವಾಗಿ ಹೇಳಿಲ್ಲ ರತಿ. ಯಾಕೆ